ಇವತ್ತು ನಿನ್ನ ಡೌಟು ಫೇಲ್ ಆಗೋಯ್ತು. ಆ ವಾಣಿ ಟಾಸ್ಕ್ ಅಲ್ಲಿ ಪಾಸ್ ಆಗೋದ್ಲು. ನಿನ್ನ ಪ್ಲೇಸ್ನ ಅವಳು ಆಕ್ಯುಪೈ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ ಪ್ರೀತಿ. ನಂಗೆ ಯಾಕೋ ಇವತ್ತು ನಿಮ್ಮನ್ನ ಇಂಪ್ರೆಸ್ ಮಾಡೋಕೆ ಅವಳೇನೋ ಡ್ರಾಮಾ ಮಾಡಿದ್ಲೇನೋ ಅಂತ ಅನಿಸ್ತಿದೆ. ಬಿಟ್ರೆ ಇದು ಅವಳ ಟ್ಯಾಲೆಂಟ್ ಅಲ್ವೇನೋ ಅನಿಸ್ತಿದೆ ಆಂಟಿ. ಅವಳಿಗೆ ಓದಕ್ ಬರಲ್ಲ ಅನ್ನೋದನ್ನ ಕವರ್ ಮಾಡ್ತಿದ್ದಾಳೆ ಅಂತ ಡೌಟ್ ಬರ್ತಿದೆ ನನಗೆ. ನೋ, ಅವಳ ವಾಯ್ಸ್ ಅಲ್ಲಿರೋ ಕಾನ್ಫಿಡೆನ್ಸ್, ಅವಳು ಹೇಳ್ತಿರೋ ಪಾಯಿಂಟ್ಸ್ ಎಲ್ಲ ನೋಡ್ತಾ ಇದ್ರೆ ನನಗ್ ಡೌಟೇ ಬರ್ಲಿಲ್ಲ ಪ್ರೀತಿ. ನಿಜವಾಗ್ಲೂ ಅವಳು ಓದಿರೋ ಹುಡುಗಿನೇ ಅಂತ ನನಗನ್ನಿಸ್ತಾ ಇದೆ. ಏನಿದು, ಆಂಟಿ ಮೈಂಡಲ್ಲಿ ಥಾಟ್ಸ್ ಚೇಂಜ್ ಆಗ್ತಿದೆ. ನೋ, ಹಾಗಾಗ್ಬಾರ್ದು. ಆಂಟಿ, ನೀವ್ ಅನ್ಕೊಂಡ ಹಾಗೆ ಸರಸು ಸಾರಿ ವಾಣಿ ಓದಿರೋ ಹುಡುಗಿನೇ ಅಂದ್ಕೊಳ್ಳೋಣ. ಅಷ್ಟು ಓದಿರೋಳು ಗೆಸ್ಟ್ ಮುಂದೆ ಮ್ಯಾನರ್ಸ್ ಇಲ್ದಿರೋ ಹಾಗೆ ಯಾಕೆ ಬಿಹೇವ್ ಮಾಡಿದ್ಲು? ಮನೆ ಕೆಲಸ ಮಾಡೋಳು ಸೊಸೆ ಆಗಿದ್ದಕ್ಕೆ ಬೇಕು ಅಂತಾನೆ ನಿಮ್ಮನ್ನ ಇನ್ಸಲ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾಳ? ಅಥವಾ ಆ ಸರಸ್ಸು ಇನ್ಫ್ಲೂಯೆನ್ಸ್ ನಿಂದ ಏನಾದ್ರೂ ಗೇಮ್ ಆಡ್ತಿದ್ದಾಳ? ನೀನ್ ಹೇಳ್ತಿರೋದು ನಿಜನೇ ಪ್ರೀತಿ. ನನಗೋಳು ಮೇಲೆ ಯಾಕೋ ತುಂಬಾ ಡೌಟ್ ಬರ್ತಾ ಇದೆ ಪ್ರೀತಿ. ಅದೇ ತಾನೇ ನನಗೂ ಬೇಕಾಗಿತ್ತು. ನಮ್ಮ ಡೌಟ್ಸ್ಗೆ ಆನ್ಸರ್ ಸಿಗ್ಬೇಕು ಅಂತಂದ್ರೆ ಆ ಸರ್ಸು ನಮ್ ಕೈಗೆ ಸಿಗ್ಬೇಕು. ಕಷ್ಟ ಆಂಟಿ. ವಾಟ್ ಯು ಮೀನ್ ಪ್ರೀತಿ? ಈ ಮನೆಗ್ ಬಂದು ನಿಮ್ಗೆ ಚಾಲೆಂಜ್ ಮಾಡಿ ತುಂಬಾ ಸಿಂಪಲ್ ಆಗಿ ಮಿಸ್ ಆದ್ಲು. ಅಂತವಳನ್ನ ಹಿಡಿಯೋದು ಅಷ್ಟ್ ಈಸಿ ಅಲ್ಲ ಅನಿಸ್ತಿದೆ. ಆವತ್ತು ನನಗ್ ಬಂದ ಕಾಲ್ನ ನಂಬರ್ ಬಗ್ಗೆ ಡೀಟೇಲ್ಸ್ ನ ತಿಳ್ಕೊಂತ ನಾನು ತೇಜನಿಗೆ ಹೇಳಿದ್ದೆ. ಆದಷ್ಟು ಬೇಗ ನನಗ್ ಡೀಟೇಲ್ಸ್ ಸಿಕ್ಕತ್ತೆ ಪ್ರೀತಿ. ಆ ಡೀಟೇಲ್ಸ್ ಯಾಕೆ ಆಂಟಿ? ಇದೇನ್ ಹೀಗೆ ಕೇಳ್ತಿದ್ಯಾ ಪ್ರೀತಿ? ಆ ಡೀಟೇಲ್ಸ್ ಇದ್ರೆ ತಾನೆ ಫೋನ್ ಮಾಡಿದ್ಯಾರು, ಎಲ್ಲಿರ್ತಾರೆ ಅಂತ ತಿಳ್ಕೊಳಕ್ಕಾಗೋದು. ನಿಜಾನೇ ಆಂಟಿ. ಆದ್ರೆ ಅಷ್ಟ್ ಓಪನ್ ಆಗಿ ಕಾಲ್ ಮಾಡಿರೋಳ್ಗೆ ಎಸ್ಕೇಪ್ ಆಗೋದು, ಫೇಕ್ ಐಡಿ ಕೊಡೋದು ದೊಡ್ಡ ಕೆಲ್ಸ ಏನಲ್ಲ ಆಂಟಿ. ಯಾ ಪ್ರೀತಿ, ಆಕ್ಚುಲಿ ನೀನ್ ಹೇಳ್ತಿರೋದು ಕೂಡ ನಿಜಾನೇ. ಸೊ ಇದನ್ನ ಹೇಗ್ ಕಂಡುಹಿಡಿಯೋದು? ನಿಮ್ಗೆ ಸಜೆಷನ್ ಕೊಡ್ತಿದ್ದೀನಿ ಅಂತ ನೀವೇನು ಅನ್ಕೋಬಾರ್ದು ಆಂಟಿ. ನೋ ಪ್ರಾಬ್ಲಮ್ ಪ್ರೀತಿ, ಹೇಳು. ಸರಸ್ಸು ಬಗ್ಗೆ ಚೆನ್ನಾಗ್ ಗೊತ್ತಿರೋರನ್ನ ಕೇಳೋ ರೀತಿಯಲ್ಲಿ ಕೇಳಿದ್ರೆ ಯೂಸ್ ಆಗುತ್ತೇನೋ ಅನಿಸ್ತದೆ. ಅಂದ್ರೆ ಯಾರು? ನವ್ಯ ಧೈರ್ಯ ಹೇಳಿ ಮದ್ವೆ ಮಂಟಪದಿಂದ ಹೋಗೋ ಹಾಗೆ ಮಾಡಿದ್ಲು. ಸಾಕ್ಷಿ ಸೈನ್ ಮಾಡಿ ಅವಳ ಲೈಫ್ನ, ನಮ್ ಫ್ಯಾಮಿಲಿ ಸ್ಟೇಟಸ್ನ ಹಾಳು ಮಾಡಿದ್ಲು. ನಿಮ್ಗೆ ಭಯಪಟ್ಟು ಸೈಲೆಂಟ್ ಆಗಿದ್ದಾಳೇನೋ. ಆದ್ರೆ ನವ್ಯ ಈಗ್ಲೂ ಸರಸುಗೆ ಫೇವರ್ ಮಾಡೋದಕ್ಕೆ ರೆಡಿ ಆಗಿದ್ದಾಳೇನೋ ಅಂತ ನನ್ನ ಅನುಮಾನ ಆಂಟಿ. ಸೊ ಸರಸು ಅನ್ನೋ ಸಮಸ್ಯೆಗೆ ನವ್ಯ ಸೊಲ್ಯೂಷನ್ ಕೊಡ್ತಾಳೇನೋ ಅಂತ ನಂಗೆ ಅನಿಸ್ತಿದೆ ಆಂಟಿ. ಯಾ ಪ್ರೀತಿ, ನವ್ಯನ ಈ ಮನೆ ಕರ್ಕೊಂಡ್ ಬಂದಿದ್ದು ಆ ಸರ್ಸುಗೋಸ್ಕರನೇ ಆದ್ರು. ಈ ಮನೇಲಿ ನಡೀತಿರೋ ಕೆಲ್ಸಕ್ಕೆ ಬಾರ್ದಿರೋ ಗಲಾಟೆಯಿಂದ ನಾನ್ ನಿಜವಾದ ಕಾನ್ಸೆಪ್ಟ್ನೇ ಮರ್ತೋಗ್ಬಿಟ್ಟೆ. ಇನ್ನು ತಡ ಮಾಡೋದು ಬೇಡ. ಮಾಡಬಾರ್ದು ಆಂಟಿ. ಮೊದ್ಲೇ ನಮ್ಗೆ ಟೈಮ್ ಇಲ್ಲ. ಮಿಸ್ ಆಗಿರೋ ಅತ್ತಿಗೆ ಅನ್ನೋ ಮ್ಯಾನರ್ಸ್ ಕೂಡ ಇಲ್ದೇನೆ ನನ್ ಜೊತೆನೆ ರೂಡ್ ಆಗಿ ಬಿಹೇವ್ ಮಾಡ್ತಾಳ ನವ್ಯ. ಈಗ ನೋಡು, ಗೇಮ್ ನಿನ್ ಕಡೆಗೆ ಹಾಗೆ ನಿನ್ ಸರಸು ಕಡೆಗೆ ಹೇಗ್ ಟರ್ನ್ ಆಗ್ತದೆ ಅಂತ. ನವ್ಯ 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 ಮತ್ತೇನ್ ಶುರು ಮಾಡ್ತಾಳೋ? ಹೇಳಿ ಮೇಡಮ್.
ನಿನಗ್ ಮದ್ವೆ ಮಾಡ್ಸಿರೋ ಸರ್ಸು ನಿನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದಾಳ? ಇಲ್ಲ ಮೇಡಮ್. ಇಷ್ಟು ಸಿಂಪಲ್ ಆಗಿ ಕೇಳಿದ್ರೆ ನಿಜ ಹೇಗೆ ಹೇಳ್ತಾಳೆ ಆಂಟಿ? ಡೋಸ್ ಹೆಚ್ಚು ಮಾಡಿ ಕೇಳಬೇಕು. ನೋಡು ನವ್ಯ, ನಾನ್ ತುಂಬಾ ಕೋಪದಲ್ಲಿದ್ದೀನಿ. ನೀನ್ ಸತ್ಯ ಅಷ್ಟೇ ಹೇಳ್ಬೇಕು. ಕವರ್ ಮಾಡ್ಕೊಡ್ದು, ಸುಳ್ಳು ಕೂಡ ಹೇಳ್ಕೊಡ್ದು. ನಾನು ಹೇಳಿದ್ ನಿಜಾನೇ ಮೇಡಮ್. ಅದಕ್ಕೆ ಪ್ರೂಫ್ ಏನಿದೆ? ಸುಳ್ಳು ಅನ್ನೋದಕ್ಕೆ ಅವಳ ಹತ್ರ ಏನ್ ಆಧಾರ ಇದೆ ಅಂತ ಕೇಳು ನವ್ಯ. ಹಸೆ ಮನೆ ಮೈಲಿಂದ ಕರ್ಕೊಂಡು ಹೋದ್ಲು, ತಾನೇ ನಿಂತು ಮದ್ವೆನೂ ಮಾಡಿಸಿದ್ಲು, ಸಾಕ್ಷಿಗೆ ಸೈನ್ ಮಾಡಿದ್ದಾಳೆ. ಅಭಿ ಕೇಸ್ ಹಾಕಿದ್ರೆ ಕೋರ್ಟ್ಗೆ ಬಂದು ಅದನ್ನ ಗೆಲ್ಸಿದ್ಲು. ಆಮೇಲೆ ದೇವಸ್ಥಾನಕ್ಕೆ ಬರೋ ಹಾಗೆ ಮಾಡಿ ನನ್ನ ಕೈಯಿಂದನೇ ಕರಿಮಣಿ ಪೋಣಿಸೋ ಹಾಗೆ ಮಾಡಿದ್ಲು. ಬಾಗ್ನೋ ಕೊಡೋ ಪ್ರಯತ್ನ ಕೂಡ ಮಾಡಿದ್ಲು. ಕಾರ್ತಿಕ್ ಬರ್ಡೇ ದಿನ ಮನೆಗೆ ಬರೋದಕ್ಕೂ ಕಾರಣ ಆದ್ಲು. ಇಷ್ಟು ಆಧಾರಗಳು ಸಾಕಾ? ಇನ್ನು ಯಾವ್ದಾದ್ರೂ ಆಧಾರ ಬೇಕಾ? ನೀನ್ ಹೇಳು ನವ್ಯ, ಸರ್ಸು ಯಾರು? ಈಗ ಎಲ್ಲಿದ್ದಾಳೆ? ಅವಳು ನೋಡೋಕ್ ಹೇಗಿದ್ದಾಳೆ? ಅದು ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಮೇಡಮ್. ನೀನ್ ಈ ಮನೆಯಿಂದ ದೂರ ಇದ್ದು ಕಷ್ಟ ಪಡ್ತಾ ಇದ್ರೆ, ನಿನ್ನನ್ನ ಹೆತ್ತ ತಾಯಿಯಾಗಿ ಅದನ್ನೆಲ್ಲ ನೋಡಿ ನನಗ್ ಸಹಿಸ್ಕೊಳ್ಳೋಕಾಗದೆ ನಿನ್ನನ್ನ ಈ ಮನೆಗೆ ಕರ್ಕೊಂಡ್ ಬಂದೆ. ನೀನು ಮಾಡಿದ ತಪ್ಪನ್ನ ಕ್ಷಮಿಸಿ ಮತ್ತೆ ಮನೆಗೆ ಸೇರಿಸ್ಕೊಂಡಿದ್ದೀನಿ. ಹಾಗಿರೋ ನನಗಿಂತ ನಿನಗ ಸರಸುನೇ ಹೆಚ್ಚಾಗೋದ್ಲ? ನಿನ್ನ ತಾಯಿ ಪ್ರೀತಿಗಿಂತ ಅವಳು ಮಾಡಿರೋ ಸಹಾಯ, ನೀನ್ ತೋರ್ಸೋ ಕೃತಜ್ಞತೆನೇ ಹೆಚ್ಚಾಗೋಯ್ತಾ ನಿನಗೆ? ಇಲ್ಲ ಮೇಡಮ್, ನಾನು ಯಾವತ್ತೂ ಹಾಗೆ ಅನ್ಕೊಂಡಿಲ್ಲ. ಹಾಗಾದ್ರೆ ಆ ಸರ್ಸು ಬಗ್ಗೆ ನನಗೆ ಹೇಳು. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಮೇಡಮ್. ನಾನ್ ನಂಬಲ್ಲ. ನಿಮ್ಮನ್ನ ಹೇಗ್ ನಂಬಿಸ್ಲಿ ಮೇಡಮ್? ನನ್ನ ಮೇಲೆ ಆಣೆ ಮಾಡಿ ನಿಜ ಹೇಳು, ಆಗ ನಂಬ್ತೀನಿ. ಸರಸು ಬಗ್ಗೆ ನಿನಗೆ ಗೊತ್ತಾ? ಹೇಳು ನವ್ಯ, ಸರಸು ಬಗ್ಗೆ ನಿನಗೆ ಗೊತ್ತಾ? ಕೇಳ್ತಿರೋದು ನಿನ್ನೆ. ಅದು ಗೊತ್ತು
ಮೇಡಮ್, ಗೊತ್ತು ಮೇಡಮ್. ಅವಳು ಈಗ ಅವಳು ಎಲ್ಲಿದ್ದಾಳೆ? ಇಲ್ಲ ಮೇಡಮ್. ಅಂದ್ರೆ ಅಂದ್ರೆ ಈ ಮನೆಲ ಕೇಳ್ತಿರೋದು ನಿನ್ನನ್ನೇ. ಮಾತಾಡು ನವ್ಯ. ಸರಸು ಈ ಮನೇಲಿದ್ದಾಳ? ಅಲ್ಲ ಮೇಡಮ್. ಓ ನವ್ಯ, ನನ್ನ ಪೇಷನ್ಸ್ ನ ಟೆಸ್ಟ್ ಮಾಡಬೇಡ. ಹೀಗೆ ಸಿಲ್ಲಿಯಾಗಿ ಒನ್ ವರ್ಡ್ ಆನ್ಸರ್ ಕೊಡ್ಕೊಡ್ದು. ಡೀಟೇಲ್ ಆಗಿ ನೀನು ಗೊತ್ತಿರೋದ್ನೆಲ್ಲ ಕಂಪ್ಲೀಟ್ ಆಗಿ ಹೇಳು. ಚಕ್ರಿ ನಾನು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಾಗ ಸಾಕ್ಷಿ ಸೈನ್ ಮಾಡೋಕೆ ಒಬ್ರು ಪರ್ಸನ್ ಬೇಕು ಅಂದ್ರು ಮೇಡಮ್. ಆ ಸಮಯಕ್ಕೆ ಸರಿಯಾಗಿ ಒಬ್ಳು ಹುಡುಗಿ ಮಾಸ್ಕ್ ಹಾಕೊಂಡು ಅಲ್ಲಿಗೆ ಬಂದು ಸೈನ್ ಮಾಡಿ ಹೊರಟೋದ್ಲು. ಅವಳು ಹೋದ್ಮೇಲೆ ಗೊತ್ತಾಗಿದ್ದು ಮೇಡಮ್, ಅವಳು ಸರ್ಸು ಅಂತ. ಐಡಿ ಪ್ರೂಫ್ ತಗೊಳ್ದೇನೆ ಅದ್ ಹೇಗ್ ಸೈನ್ ಮಾಡಿಸ್ಕೊಳ್ತಾರೆ? ಆಗ ಕೂಡ ನೀನು ಅವಳ ಮುಖ ನೋಡ್ಲಿಲ್ವಾ? ಇಲ್ಲ ಮೇಡಮ್, ಆಗ ಮದ್ವೆ ಬಗ್ಗೆ ತುಂಬಾ ಟೆನ್ಷನ್, ಭಯ ಇತ್ತು. ಏನು ಸರಿಯಾಗಿ ಗಮನಿಸ್ಲಿಲ್ಲ. ಅಭಿ ನಿನ್ ಮೇಲೆ ಕೋರ್ಟ್ ಅಲ್ಲಿ ಕೇಸ್ ಹಾಕ್ದಾಗ ವಿಡಿಯೋ ಕ್ಲಿಪ್ಸ್ ಎಲ್ಲ ತಂದ್ಲು. ಆಗ ಕೂಡ ನೋಡ್ಲಿಲ್ವಾ ನೀನು? ಇಲ್ಲ ಮೇಡಮ್, ಲಾಯರ್ಗೆ ಪ್ರೂಫ್ ಸಬ್ಮಿಟ್ ಮಾಡಿ ಹೊರಟು ಹೋದ್ಲು. ಓ ಡ್ಯಾಮ್ ಇಟ್! ನೀನು ಹೇಳಿದ್ದು ನಿಜನಾ? ನಿಜ ಹೇಳ್ಬಾರ್ದು ಅಂತ ನವ್ಯ ಸ್ಟ್ರಾಂಗ್ ಆಗಿ ಫಿಕ್ಸ್ ಆದ್ಮೇಲೆ ನೀವೆಷ್ಟೇ ಕೇಳಿದ್ರು ವೇಸ್ಟೇ ಆಂಟಿ. ಅವಳು ಹೇಳಲ್ಲ. ತಲೆ ಮೇಲೆ ಆಣೆ ಮಾಡಿಸಿ ಕೇಳೋದೆಲ್ಲ ಕೇಳಾಯ್ತಲ್ಲ, ಇನ್ನೂ ಆ ಅನುಮಾನ ಯಾಕೆ ಅಂತ ಕೇಳು ನವ್ಯ. ನಿಜ ಮೇಡಮ್, ಆಣೆ ಮಾಡಿ ಕೂಡ ಸುಳ್ಳು ಹಾಕಿ ಹೇಳಿ. ಅಮ್ಮ ವಾಗ್ದೇವಿ, ನೀನೇ ಹೋಗಿ ಕರ್ಕೊಂಡ್ ಬಂದೆ ಅಂತ ಎಷ್ಟು ಖುಷಿಯಾಗಿದ್ದಾಳೆ ನವ್ಯ. ಅವಳು ಹೇಳೋದು ಸುಳ್ಳಾಗಿದ್ರೆ ಮುಂದೆ ಅದ್ರ ಪರಿಣಾಮ ಏನಾಗಬಹುದು ಅಂತ ಅವಳಿಗೆ ಗೊತ್ತಿರಲ್ವಾ ಹೇಳು? ಅವಳ ಬಗ್ಗೆ ಯಾವುದೇ ಡೀಟೇಲ್ಸ್ ಸಿಕ್ಕಿದ್ರು ಕೂಡ ನೀನ್ ನನಗೆ ತಕ್ಷಣ ಹೇಳಬೇಕು. ಅವಳನ್ನ ಸೇವ್ ಮಾಡೋಕಾಗ್ಲಿ ಮುಚ್ಚಿಡೋದಕ್ಕಾಗ್ಲಿ ನೋಡಿದ್ರೆ ನಾನ್ ನಿನ್ನನ್ನು ಕ್ಷಮಿಸೋದಿಲ್ಲ. ನಿನ್ನನ್ನಷ್ಟೇ ಅಲ್ಲ, ಯಾರನ್ನೂ ಕ್ಷಮಿಸಲ್ಲ. ಮೈಂಡ್ ಇಟ್. ಅಮ್ಮ ನವ್ಯ, ಏನಾಯ್ತಮ್ಮ? ಸುಮ್ನಿರು. ಡ್ಯಾಡ್, ಲೈಫಲ್ಲಿ ಫಸ್ಟ್ ಟೈಮ್ ಮೇಡಮ್ ಮೇಲೆ ಆಣೆ ಮಾಡಿ ಸುಳ್ಳು ಹೇಳಿದೆ. ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ಗೆ ಯಾವ ಶಿಕ್ಷೆ ಕೊಟ್ರು ಕಡಿಮೆನೆ ಡ್ಯಾಡ್. ಶಿಕ್ಷೆ ಆಗ್ಬೇಕಾಗಿರೋದು ನಿಮ್ಗಲ್ಲಮ್ಮ, ನನ್ಗೆ. ನನ್ನ ಕಾಪಾಡೋದಕ್ಕೋಸ್ಕರನೇ ಅಲ್ವಾ ನೀವ್ ಸುಳ್ಳು ಹೇಳಿದ್ದು. ನನ್ನ ಕ್ಷಮಿಸ್ಬಿಡಿ ನವ್ಯಮ್ಮ.
ಇದು ಕ್ಷಮಿಸುವಂತ ತಪ್ಪು ಅಲ್ಲ, ಶಿಕ್ಷೆ ಕೊಡುವಂತ ಪಾಪನೂ ಅಲ್ಲ. ಸಮಸ್ಯೆ ಎದುರಾದಾಗ ಒಳ್ಳೇದ್ ಗೆಲ್ಬೇಕು ಅಂತ ಅನ್ಕೊಂಡಾಗ ಸುಳ್ಳು ಹೇಳೋದು ತಪ್ಪಲ್ಲ ಅಂತ ಪುರಾಣದಲ್ಲೇ ಹೇಳಿದ್ದಾರೆ. ಧರ್ಮರಾಜ ಹೇಳಿರೋ ಅಶ್ವತ್ಥಾಮ ಹತಃ ಕುಂಜರಾಹ ಅನ್ನೋ ಮಾತೆ ಅದಕ್ಕೆ ದೊಡ್ಡ ಉದಾಹರಣೆ. ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಸರ್ಸು ನನಗ್ ಗೊತ್ತು ಅಂತ, ಇಲ್ಲೇ ಇದ್ದಾಳೆ ಅಂತ ನೀನ್ ಹೇಳಿರೋ ಎರಡೂ ಮಾತು ನಿಜಾನೆ. ಆಮೇಲೆ ಹೇಳಿರೋ ಮಾತಿಗೂ ಆಣೆಗೂ ಸಂಬಂಧ ಇಲ್ಲಮ್ಮ. ನವ್ಯ, ಇವತ್ತು ನೀನ್ ಮಾಡಿರೋ ಕೆಲ್ಸಕ್ಕೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ನೀನು ಸೇವ್ ಮಾಡಿರೋದು ಕೇವಲ ಸರಸು ಲೈಫ್ ಅಷ್ಟೇ ಅಲ್ಲ, ನನ್ನ ಲೈಫ್ ಟೈಮ್ ಸಂತೋಷನ. ಮೇಡಮ್ ನಿನ್ ತಲೆ ಮೇಲೆ ಕೈ ಇಡ್ತಿದ್ದ ಹಾಗೆ ನನಗೆಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ನನ್ನ ಲೈಫೇ ಮುಗ್ದೋಯ್ತು ಅನ್ನೋ ಫೀಲಿಂಗ್ ಬಂದಿತ್ತು. ನಿಜ ಹೇಳಿದ್ರೆ ನಾನು ಏನ್ ಮಾಡ್ಲಿ, ಹೇಗ್ ಕವರ್ ಮಾಡ್ಲಿ ಅಂತ ಒಂದೇ ಯೋಚನೆ. ಬಟ್ ಆ ಸಿಚುಯೇಷನ್ ಬರ್ದಿದ್ದ ಹಾಗೆ ನೀನು ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದೆ. ಆಂಟಿಗೆ ಸುಳ್ಳು ಹೇಳಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಮಾಡ್ತೀನಿ ರೀ ನಿಮ್ಗೆ. ಈ ಮಾತ್ನ ನಾನ್ ಹೇಳೋದಲ್ಲ, ಎಲ್ಲ ರೆಕಾರ್ಡ್ ಮಾಡಿ ಆಂಟಿಗ್ ತೋರ್ಸಿದ್ರೆ ಆಗೇನ್ ಮಾಡ್ತಿರೋ, ಹೇಗೆ ಎಸ್ಕೇಪ್ ಆಗ್ತಿರೋ ನಾನು ನೋಡ್ತೀನಿ. ಶಿಟ್ ಮ್ಯಾನ್, ಏನಾಯ್ತು? ಓ ಗಾಡ್, ಛೇ. ಅವತ್ತು ರಿಜಿಸ್ಟರ್ನ CCTV ಫುಟೇಜ್ನ ಮ್ಯಾನೇಜ್ ಮಾಡಿದ್ನಲ್ಲ, ಇನ್ನೇನು ಪ್ರಾಬ್ಲಮ್ ಬರಲ್ಲ ಅನ್ಕೊಂಡಿದ್ದೆ. ಆದ್ರೆ ಮೇಡಮ್ ಈಗ ರಿವರ್ಸ್ ಬರ್ತಾರಂತ ಅನ್ಕೊಂಡಿರ್ಲಿಲ್ಲ. ಇದು ಮೇಡಮ್ ಡಿಸಿಷನ್ ಅಲ್ಲ ಅಣ್ಣ, ಯಾರ್ದೋ ಇನ್ಫ್ಲೂಯೆನ್ಸ್ ಅನ್ಸುತ್ತೆ. ಯಾರೋ ಅಲ್ಲ, ಆ ಪ್ರೀತಿನೇ ಮಾಡಿರೋದು. ಸರಸು ಟ್ಯಾಲೆಂಟ್ ನೋಡಿ ಅಲ್ಲಿಂದ ಸುಮ್ಮನೆ ಹೋಗಿದ್ ಮೇಡಮ್ಗೆ ಆ ಪ್ರೀತಿನೇ ಇಲ್ದೇ ಇರೋದನ್ನೆಲ್ಲ ಹೇಳಿ ಮತ್ತೆ ಕರ್ಕೊಂಡು ಬಂದಿರ್ತಾಳೆ. ನಿಜಾನೇ ರಾಹುಲ್, ಆದ್ರೆ ನಿನ್ ತಂಗಿ ಸುಳ್ಳು ಹೇಳಿ ಏನ್ ಯೂಸ್ ಇಲ್ದದ ಹಾಗೆ ಮಾಡಿದ್ಲಲ್ಲ. ವಿ ವಿಲ್ ಸಿ ನೆಕ್ಸ್ಟ್ ಟೈಮ್. ಇವತ್ತಾಗಿರೋ ಗಲಾಟೆಯಿಂದ ಎಲ್ಲ ಒಳ್ಳೇದೇ ಆಯ್ತಮ್ಮ. ನವ್ಯ ಜೀವನದಲ್ಲಿ ಸರಸು ಕೈವಾಡ ಇಲ್ಲ ಅಂತ ವಾಗ್ದೇವಿಗೆ ಸ್ಪಷ್ಟವಾಗಿ ಅರ್ಥ ಆಯ್ತು. ನನ್ಗಂತೂ ನಿಮ್ಮಿಬ್ರು ಸ್ನೇಹ ನೋಡ್ತಿದ್ರೆ ತುಂಬಾ ಸಂತೋಷ ಆಗ್ತಿದ್ಯಮ್ಮ. ಆ ಸರಸ್ಸುಗೋಸ್ಕರ ಆಂಟಿ ಮೇಲೆ ಪ್ರಾಮಿಸ್ ಮಾಡಿ ನವ್ಯ ಹೇಗ್ ಸುಳ್ಳು ಹೇಳಿದ್ಲು? ಮೇಡಮ್ ಅಂದ್ರೆ ಭಯ, ಗೌರವ ಅಂತ ಹೇಳಿ ತುಂಬಾ ಕ್ಲೆವರ್ ಆಗಿ ಮೋಸ ಮಾಡಿದ್ಲು. ನಾನ್ ನಿಜ ಹೇಳೋಕ್ಕಾಗಲ್ಲ, ಅವಳ ಸುಳ್ಳನ್ನ ಪ್ರೂವ್ ಮಾಡೋಕ್ಕಾಗಲ್ಲ. ಛೇ, ಎಷ್ಟು ನೀಟ್ ಸ್ಕೆಚ್ ಹಾಕಿದ್ರು, ಆಂಟಿನ ಚೆನ್ನಾಗಿ ಇಂಪ್ರೆಸ್ ಮಾಡಿದ್ರು. ಸರಸುನ್ ಮಾತ್ರ ಇಲ್ಲಿಂದ ಕಳಿಸೋಕೆ ಆಗ್ತಿಲ್ಲ. ಏನ್ ಪ್ರೀತಿ ಅವ್ರೆ, ಒಬ್ರೇ ಯೋಚನೆ ಮಾಡ್ತಿದ್ದೀರಾ? ಮತ್ತೇನಾದ್ರೂ ಕುತಂತ್ರ ಮಾಡಿ ಮನೆ ಹಾಳು ಮಾಡೋದಕ್ಕೆ ಎಲ್ಲ ಸಿದ್ಧ ಮಾಡ್ಕೋತಿದ್ದೀರಾ? ಏನ್ ಮಾಡಿದ್ರು? ಸುಳ್ಳು ಮೇಲೆ ಸುಳ್ಳು ಹೇಳೋದು, ಮೋಸ ಮಾಡಿ ತಪ್ಪಿಸ್ಕೊಳ್ಳೋದು ನಿನ್ಗೆ ಅಭ್ಯಾಸ ಅಲ್ವಾ? ಅಯ್ಯೋ ತಪ್ಪಮ್ಮ, ನೀವ್ ಹಾಗೆ ಮಾತಾಡ್ಬಾರ್ದು. ಕೆನ್ನೆಗೆ ಹೊಡ್ಕೊಳ್ಳಿ ಹೊಡ್ಕೊಳ್ಳಿ ಹೊಡ್ಕೊಳ್ಳಿ. ನೀವ್ ಹೇಳಿರೋ ಸುಳ್ಳುಗಳು, ಮಾಡಿರೋ ಮೋಸದ ಮುಂದೆ ನಮ್ದೆಲ್ಲ ಯಾವ ಲೆಕ್ಕ? ತುಂಬಾ ಜಾಸ್ತಿ. ಮನೇಲಿರೋರ್ ಜೊತೆ ಸೇರಿ ರಾಹುಲ್ನ ಮದ್ವೆ ಮಾಡ್ಕೊಂಡು ನನ್ ಫ್ಯಾಮಿಲಿಗೆ ಆಂಟಿಗೆ ಮೋಸ ಮಾಡಿರೋ ನೀನು
ನನಗೆ ಹೇಳೋದಕ್ಕಾಗ್ಲಿ ಕೇಳೋದಕ್ಕಾಗ್ಲಿ ಚಾನ್ಸೇ ಇಲ್ಲ. ಮೋಸನ ಅನ್ಯಾಯನ ತಡೆಯೋ ಪ್ರಯತ್ನ ನ್ಯಾಯ ಆಗತ್ತೆ ಹೊರತು ಅನ್ಯಾಯ ಆಗಲ್ವಲ್ಲ. ನಿಮ್ಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕು ಅಂದ್ರೆ ನಾಯಿ ಕಚ್ಚಕ್ ಬಂದ್ರೆ ಕಲ್ ತಗೊಂಡ್ ಓಡ್ಸೋದೇ ಒಳ್ಳೇದು ಅಂತಾರೆ. ಏಯ್, ಏನೇ ಮನೆಯವರೆಲ್ಲ ನಿನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅತ್ಯಾಗಾಡ್ತಿದ್ಯಾ? ನಿಮ್ ಹಿಂದೆ ಯಾರೂ ಇಲ್ಲ ಅಂತ ಹುಚ್ಚಿಡಿತಿದ್ಯಾ? ಏನೇ ಅಂದೆ? ಏಯ್, ಏನೇ ನನ್ ಬಗ್ಗೆ ವಾಗ್ದೇವಮ್ಮವ್ರಿಗೆ ನಿಜ ಗೊತ್ತಾಗ್ಲಿ ಅಂತ ಕೆಲ್ಸಕ್ ಬಾರ್ದೇ ಇರೋ ಏನೇನೋ ಹರಸಾಹಸಗಳನ್ನೆಲ್ಲ ಮಾಡ್ತಿದ್ಯಾ ನೀನು? ಮಧ್ಯದಲ್ಲಿ ನವ್ಯಮ್ಮನ್ ಯಾಕೆ ಹೇಳ್ಕೊಂಡ್ ಬಂದೆ? ಏಯ್, ಅರ್ಥ ಇಲ್ಲದೆ ಮಾತಾಡ್ಬೇಡ ನೀನು. ಆಂಟಿಗೆ ಅನುಮಾನ ಬಂದ್ ಕೇಳಿದ್ರೆ ನನ್ನನ್ನೇನೆ ಕೇಳ್ತೀಯಾ? ಆ ಅನುಮಾನಕ್ಕೆ ಯೋಚನೆಗಳಿಗೆ ಕಾರಣ ನೀನೇ ಅಂತ ಕಂಡು ಹಿಡಿಯಕ್ಕಾಗ್ದಿರೋಷ್ಟು ಅಮಾಯಕಿ ಅಂತೂ ನಾನೇನಲ್ಲ. ಒಂಟಿಯಾಗಿ ನನ್ಗೇನು ಮಾಡಕ್ಕಾಗ್ದೆ ವಾಗ್ದೇವಮ್ಮನ್ ಜೊತೆ ಸೇರಿ ನಿನ್ ಹುಚ್ಚು ಆಲೋಚನೆಗಳನ್ನೆಲ್ಲ ಹೇಳಿ ಗೋವಿನಂತ ವ್ಯಕ್ತಿನ ಕ್ರೂರ ಪ್ರಾಣಿ ಮಾಡ್ತಿದ್ಯಾನೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋ ದೇವತೆನ ನನ್ ವಿಷಯದಲ್ಲಿ ಮಾತ್ರ ಶತ್ರು ಮಾಡ್ಬಿಟ್ಟಿದ್ಯಾ ನೀನು. ಏಯ್, ನಾನ್ ಹೊಸ್ದಾಗ್ ಮಾಡೋದೇನೋ? ನೀನ್ ಆ ಊರಿಂದ ಬರೋ ಮೊದ್ಲೇನೆ ಆಂಟಿಗೆ ಶತ್ರುನೇ. ಹೊಸ ಕತೆ ಹೇಳ್ಬೇಡ. ನೀರಿಂದ ಆರ್ಬೇಕಾಗಿರೋ ಬೆಂಕಿನ ಜ್ವಾಲಾಮುಖಿ ಆಗೋ ತರ ಮಾಡ್ತಿದ್ಯಾ. ಆ ಕೆಟ್ಟ ಗುಣನ ಒಳ್ಳೇದು ಅಂತ ಅಂತಿದ್ಯಾ. ಒಂದು ವಿಷಯ ನೆನ್ಪಿಟ್ಕೋ, ನೀನ್ ಉರಿಸ್ತಿರೋ ಬೆಂಕಿ ನಿನ್ನನ್ನೇ ಭಸ್ಮ ಮಾಡೋ ದಿನ ಹತ್ರದಲ್ಲೇ ಇದೆ. ವೆರಿ ಫನಿ. ಏನೇ ಕನಸ್ ಕಾಣ್ತಿದ್ಯಾ? ಇಲ್ಲ, ನಿನ್ ಬದುಕು ಭವಿಷ್ಯನ ಹೇಳ್ತಿದ್ದೀನಿ. ಇಷ್ಟು ದಿನ ಹೋಗ್ಲಿ ಬಿಡು ಪಾಪ, ಅಮ್ಮೋರ್ಗ್ ನೀನ್ ಕಂಡ್ರೆ ಇಷ್ಟ, ಯಾಕೆ ಸುಮ್ನೆ ಬಿಟ್ಬಿಡೋಣ ಅಂತ ಅನ್ಕೊಂಡೆ. ಇನ್ ಮುಂದೆ ಹಾಗೆ ಇರ್ತೀನಿ ಅಂತ ಅನ್ಕೋಬೇಡ ನೀನು. ಏನಾದ್ರೂ ಅಂದ್ರೆ ಖಂಡಿತ ಸುಮ್ನೆ ಇರೋದಿಲ್ಲ. ಮಾತಿಗ್ ಮಾತು, ಏಟಿಗೆ ಎದುರೇಟು. ಸೊಸೆಯಾಗಿ ನಿನ್ ಜಾಗಕ್ಕೆ ಬಂದಿರೋದಕ್ಕಲ್ವಾ ಇಷ್ಟೊಂದೆಲ್ಲ ಹಾರಾಡ್ತಿರೋದು ನೀನು? ಯಾವ ಅಮ್ಮೋರ್ ಕೈಯಿಂದ ನನಗ್ ಬಯಸ್ಬೇಕು ಅಂತ ನೋಡ್ತಿದ್ಯೋ ಅದೇ ಅಮ್ಮೋರ್ ಮನ್ಸನ್ನ ಗೆದ್ದು ತೋರಿಸ್ತೀನಿ. ನಿನ್ಗೂ ನನ್ಗೂ ಹೋಲ್ಕೆ ಮಾಡಿ ಮಾತಾಡ್ತಿರೋ ಆ ಅಮ್ಮೋರ್ ಹತ್ರನೇ ಸರ್ಸುನೆ ಈ ಮನೆಗ್ ಸರಿಯಾದ ಸೊಸೆ ಅಂತ ಹೇಳೋ ಹಾಗೆ ಮಾಡ್ತೀನಿ. ಇದೇ ನನ್ ಸವಾಲು. ಸೋಲೋದಕ್ಕೆ, ಪಾಠ ಕಲಿಯೋದಕ್ಕೆ ಸಿದ್ಧವಾಗಿರು. ಸಾರಿನು ಹೇಗ್ ಮಿಸ್ ಆಗ್ತಿದ್ದಾಳೆ? ಎಲ್ಲಿ ಮಿಸ್ಟೇಕ್ ನಡೀತಿದೆ? ಯಾರು ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ? ಯಾಕೆ ನನ್ನನ್ನು ಆಪೋಸ್ ಮಾಡ್ತಿದ್ದಾರೆ? ಆ ಸರಸು ವಿಷಯದಲ್ಲಿ ಬರೀ ಪ್ರಶ್ನೆಗಳೇ ಉಳಿತಿದೆ ಹೊರತು ಉತ್ತರನೇ ನನಗೆ ಸಿಗ್ತಾ ಇಲ್ಲ. ಯಾವತ್ತು ಉತ್ತರ ಸಿಗೋದು?
ಎಜುಕೇಶನ್ ಬೋರ್ಡ್ ಇಂದ ಮಾತಾಡ್ತಾ ಇದ್ದೀನಿ. ಯಾ ಗಿರಿಧರ್, ಹೇಳಿ. ನಮ್ ವಾಗ್ದೇವಿ ಮೇಡಮ್ ಅವರು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಮಾಡ್ತಿರೋ ಕೆಲಸಕ್ಕೆ ಪ್ರೆಸ್ಟೀಜಿಯಸ್ ನ್ಯಾಷನಲ್ ಅವಾರ್ಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ವಾವ್, ಗ್ರೇಟ್. ನಾಳೆನೇ ಫಂಕ್ಷನ್ ಇದೆ ಮೇಡಮ್. ಬೆಳಗಿಂದ ಮೇಡಮ್ ಕಾಲ್ ಮಾಡ್ತಾ ಇದ್ದೀನಿ, ಆದ್ರೆ ಆನ್ಸರ್ ಮಾಡ್ತಿಲ್ಲ. ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ. ನೋ ಪ್ರಾಬ್ಲಮ್. ಈ ಗುಡ್ ನ್ಯೂಸ್ ಆಂಟಿಗೆ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಆಂಟಿ, ಆಂಟಿ, ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು. ಹೇಳು ಪ್ರೀತಿ. This year's prestigious National Award for Education goes to none other than the great Vagdevi Madam. ಹೌದಾ? ಕೂಡ ನಾನಿಲ್ಲ. ನಿನ್ನ ಅಫಿಷಿಯಲ್ ಆಗಿ ನನ್ನ ಸಕ್ಸಸರ್ ಅಂತ ಅನೌನ್ಸ್ ಮಾಡಿದ್ದೀನಲ್ಲ, ನನ್ನ ಬದಲು ನೀನೇ ಹೋಗಿ ಆ ಅವಾರ್ಡ್ನ ಕಲೆಕ್ಟ್ ಮಾಡ್ಕೋ. ಆಂಟಿ, ನಾನು ನಿಮ್ ಬಿಸ್ನೆಸ್ಗೆ ಸಕ್ಸೆಸರ್ ಅಷ್ಟೇ. ನಿಮ್ ಹಾರ್ಡ್ ವರ್ಕ್, ಟ್ಯಾಲೆಂಟ್ ಜೊತೆ ಬಂದಿರೋ ಲೆಗಸಿ, ಪ್ರೈಡ್, ಫೇಮಗ್ ಮಾತ್ರ ಅಲ್ಲ. ಸೊ ಈ ಅವಾರ್ಡ್ ನೀವು ಬಂದು ತಗೋಬೇಕು ಹೊರತು ಮಧ್ಯೆ ಬಂದಿರೋ ನಾನಲ್ಲ. ಪ್ರೀತಿ, ಈಗ ನನ್ನ ಮೈಂಡ್ ಪೀಸ್ಫುಲ್ ಆಗಿಲ್ಲ. ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ನನ್ನ ಮೈಂಡಲ್ಲಿ ತುಂಬಾ ಗೊಂದಲ ಇದೆ. ನಾನು ಎಲ್ಲಿಗೂ ಬರೋಲ್ಲ. ಲಾಸ್ಟ್ ಟೈಮ್ ಬೋರ್ಡ್ ಮೆಂಬರ್ಸ್ನ ನೀನೇ ಮನೆ ಕರ್ಕೊಂಡು ಬಂದು ನನಗೆ ಹೆಲ್ಪ್ ಮಾಡಿದೆ. ಈಗಲೂ ಕೂಡ ನೀನೇ ಕೇರ್ ತಗೋ. ಫಾರ್ಗೆಟ್ ವಾಟ್ ಹರ್ಟ್ಸ್ ಯು, ಬಟ್ ನೆವರ್ ಫಾರ್ಗೆಟ್ ವಾಟ್ ಇಟ್ ಹ್ಯಾಸ್ ಟಾಟ್ ಯು ಅಂತ ನಿಮ್ಗೆ ಹೇಳೋ ಅಷ್ಟು ದೊಡ್ಡವಳಲ್ಲ. ಆದ್ರೂ ಇದೊಂದು ಮಾತನ್ನ ನೆನ್ಪಿಟ್ಕೊಳ್ಳಿ. ಎನರ್ಜಿ, ಹ್ಯಾಪಿನೆಸ್, ಅದೃಷ್ಟಕ್ಕೆ ಅದೇ ಬರೋದು. ಆದ್ರೆ ನೀವೀಗ ಬರ್ದೇ ಇದ್ರೆ ಅದು ಸರಸು ಗೆಲ್ವಾಗಿ ಬದಲಾಗುತ್ತೆ. ಇದೊಂದೇ ಅಲ್ಲ, ನೀವು ಅವಳ ಬಗ್ಗೆ ಯೋಚನೆ ಮಾಡಿ ದೂರ ಮಾಡ್ಕೊಳ್ಳೋ ಪ್ರತಿಯೊಂದು ಅವಳಿಗೆ ಬಲ ಆಗುತ್ತೆ ಅಂತ ಹೇಳಿದ್ನಲ್ಲ ಆಂಟಿ, ಹಾಗಾಗ್ಬಾರ್ದು. ಅವಳು ಸಿಗೋ ತನಕ ಹುಡ್ಕೋ ನಾವು ಅವಳಿಗೋಸ್ಕರ ಈ ಅವಾರ್ಡ್ನ, ಹ್ಯಾಪಿನೆಸ್ನ ದೂರ ಮಾಡ್ಕೊಳ್ಳೋದು ಕರೆಕ್ಟ್ ಅಲ್ಲ ಆಂಟಿ. ನಿಮ್ಮನ್ನ, ನಿಮ್ ಕಾಂಟ್ರಿಬ್ಯೂಷನ್ ಐಡೆಂಟಿಫೈ ಮಾಡಿ ಇಡೀ ದೇಶದಲ್ಲೇ ನಂಬರ್ 1 ಆಗಿ ಸೆಲೆಕ್ಟ್ ಮಾಡಿ ಕೊಡ್ತಿರೋ ಅವಾರ್ಡ್ ಇದು. ನಾಳೆ ನೀವು ಬರ್ಬೇಕು. ಈ ಪ್ರೆಸ್ಟಿಜಿಯಸ್ ಅವಾರ್ಡ್ ನೀವೇ ನಿಮ್ ಕೈಯಾರೆ ತಗೋಬೇಕು. ನಿಮ್ ಬಗ್ಗೆ ಎಲ್ರೂ ಗ್ರೇಟ್ ಆಗಿ ಮಾತಾಡ್ಕೊಂಡ್ರೆ ಆ ಸರಸು ಗೊತ್ತಾಗಿ ಮತ್ತೆ ಮತ್ತೆ ಅಳಬೇಕು. That's why you are my successor, ಪ್ರೀತಿ. ಅನಾವಶ್ಯಕವಾಗಿ ಅವಳ ಬಗ್ಗೆ ಯೋಚನೆ ಮಾಡಿ ಈ ಚಿಕ್ಕ ಚಿಕ್ಕ ಲಾಜಿಕ್ ಕೂಡ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ. ನೀನ್ ನನ್ನ ಪಕ್ಕದಲ್ಲಿದ್ರೆ ನಾನು ಎಷ್ಟು ಧೈರ್ಯವಾಗಿರ್ತೀನಿ ಅನ್ನೋದು, ನಾನು ಎಷ್ಟು ಸ್ಟ್ರೆಂತ್ ಫೀಲ್ ಮಾಡ್ತೀನಿ ಅನ್ನೋದು ನನಗ್ ಮಾತ್ರನೇ ಗೊತ್ತು. ಈ ವಾಗ್ದೇವಿ ಸೆಲೆಕ್ಷನ್ನ ಆ ಸರ್ಸು ನನ್ನಿಂದ ದೂರ ಮಾಡಿರಬಹುದು, ಆದ್ರೆ ನಾನ್ ಮಾತ್ರ ನಿನ್ನ ವಿಷಯದಲ್ಲಿ ಫೇಲೇ ಆಗಲ್ಲ, ಯಾವತ್ತೂ ಆಗೋಲ್ಲ. ಅಂದ್ರೆ ಆಂಟಿ, ಅವಾರ್ಡ್ ತಗೊಳಕ್ಕೆ ನೀವ್ ಹೋಗ್ತೀರಾ ಅಲ್ವಾ? ನಾನು ಮಾತ್ರ ಅಲ್ಲ, ನನ್ ಜೊತೆಲಿ ನೀನು ಕೂಡ ಬರ್ತಾ ಇದೀಯ. ನನ್ನ ಸಕ್ಸಸರ್ ನೀನೆ ಅಂತ ನಾನು ಎಲ್ರಿಗೂ ಪರಿಚಯ ಮಾಡಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಲವ್ ಯು ಪ್ರೀತಿ. ನನ್ನ ಆಸೆ ಕೂಡ ಇದೆ ಆಂಟಿ.
ನನ್ಗೆ ಚಾಲೆಂಜ್ ಮಾಡೋ ಆ ಸರಸು ಮೇಲೆ ರಿವೆಂಜ್ ತಗೊಳ್ಳೋ ಚಾನ್ಸ್ ಸಿಕ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಆಂಟಿ. ನವ್ಯಮ್ಮ ಅನ್ಸುತ್ತೆ. ಅಲ್ಲೇನ್ ಮಾಡ್ತಿದ್ದೀರಾ? ನಾನು ಇಷ್ಟೊಂದು ಕಷ್ಟ ಪಡ್ತಿದ್ರೆ ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದೀರಲ್ಲ, ಒಳಗಡೆ ಬನ್ನಿ. ಬಂದು ಸ್ವಲ್ಪ ಸಹಾಯ ಮಾಡಿ. ಬೇಗ ಹಾಕಿ. ನೀವಾ? ನಿನ್ನ ಹೃದಯದಲ್ಲಿ ಕೊಡಲಿನ ಹಾಜರಿ, ನನ್ನ ಕನಸಿನಲ್ಲಿ ಬರುವೆಯ ಹಾಕರಿ, ಸರಿಯಾಗಿ ಕಣ್ಣಲ್ಲಿ ಬೀಳುತ್ತ ನವಿರಾಗಿ ನನ್ನ ಹೇಳುತ್ತ ನನ್ನನ್ನು ಅಪಹರಿಸಿದೆ ನೀನು. ಏನ್ ರಾಹುಲ್ ಅವ್ರೆ, ನಾನೆಲ್ಲೋ ನವ್ಯಮ್ಮ ಅಂತ ಅನ್ಕೊಂಡೆ. ನೀವ್ ನೋಡಿದ್ರೆ ಏನೂ ಮಾತಾಡದೆ ಹೀಗೆ ಮೌನವಾಗಿ ನಿಂತ್ಕೊಂಡಿದ್ರಿ. ಮೌನವಾಗಿ ಇದ್ದಿದ್ರಿಂದಾನೆ ಈ ಮಹಾಭಾಗ್ಯ ಸಿಕ್ಕಿದ್ದು. ನಿಮ್ ನಗು ನೋಡಿ, ಯಾರಾದ್ರೂ ಬರ್ತಾರೆ ಅನ್ನೋ ಭಯ ಕೂಡ ಇಲ್ದೆ ಏನ್ ಇದೆಲ್ಲ? ಮೊನ್ನೆವರೆಗೂ ನಮ್ದು ಪ್ರೇಮ ರಹಸ್ಯ, ಆದ್ರೆ ಈಗ ಮದ್ವೆ ಆಗಿರೋ ಗಂಡ ಹೆಂಡತಿ ಅನ್ನೋ ಬಂಧನ. ಇದ್ರಲ್ಲಿ ತಪ್ಪೇನಿದೆ? ಭಯ ಯಾಕೆ ಪಡ್ಬೇಕು? ಆಹಾ, ಹೌದಾ? ನನ್ ಬಿಡಿ ಮೊದ್ಲು. ಯಾರೂ ನೋಡ್ದೇ ಇದ್ದಿದ್ದಕ್ಕೆ ಸರಿ ಹೋಯ್ತು. ಇಂಥ ಕತೆಗಳೆಲ್ಲ ನೀವೇನು ಎಷ್ಟು ಬೇಕಾದ್ರೂ ಹೇಳ್ತೀರಾ. ಅದೆಲ್ಲ ಹಾಗಿರ್ಲಿ, ನನ್ನ ನೀನು ಈ ಅವ್ರೆ ಇವ್ರೆ ಅಂತ ಕರೆಯೋದ್ ಬಿಡೋದಿಲ್ವಾ? ಯಾಕೆ ರಾಹುಲ್ ಅವರೇ? ಅಯ್ಯೋ, ಹೇಳ್ದೆ ತಾನೆ, ಈಗ ನಾವಿಬ್ರು ಗಂಡ ಹೆಂಡ್ತಿರೋ. ಏನೋ ಹೊಸ ಪರಿಚಯ ತರ ಅವ್ರೆ ಇವ್ರೆ ಅಂತ ಕರಿಬಾರ್ದು. ಮತ್ತೇನ್ ಕರಿಬೇಕು ಏನಂತ ಕರಿಬೇಕು? ಪ್ರೀತಿಯಿಂದ ಫೀಲ್ ಮಾಡ್ಕೊಂಡು ರಾಹುಲ್ ಅನ್ನು ಸಾಕು. ಅಯ್ಯೋ ದೇವ್ರೆ, ಹಾಗೇನಾದ್ರೂ ಉಂಟಾ?
ನಿಮ್ಮನ್ನ ಹೆಸರಿಡ್ದು ಕರೆಯೋದಾ? ಅಪ್ಚಾರ ಅಪ್ಚಾರ. ಹಾಗಾದ್ರೆ ನಿಮ್ಮೂರಲ್ಲಿ ಗಂಡನ ಹೇಗ್ ಕರೀತಾರೋ ಹಾಗೆ ಕರಿ. ಅದೇ ಏನ್ರಿ, ನೋಡ್ರಿ, ಬೇಡಾರಿ, ಬಿಟ್ಬಿಡಿ, ಹಾಗೆ ಹಾಗೆ ಆ ಥರ ಕೂಗು. ಅಯ್ಯೋ, ಅದು ಕೂಡ ಕಷ್ಟನೇ. ಅಪ್ಪಿ ತಪ್ಪಿ ಅಮ್ಮೋರ್ ಕಿವಿಗ್ ಬಿದ್ರೆ ಅಷ್ಟೇ ನನ್ ಕಥೆ. ಅದ್ಯಾಕೆ ಏನ್ ಹೇಳಿದ್ರು ಆಗಲ್ಲ ಅಂತ್ಯ? ಮತ್ತಿನೇನಂತ ಕೂಗ್ತೆ ನನ್ನ? ರಾಹುಲ್ ಅವರೇ, ಅದು ಇದು ಯಾಕೆ ಬಿಡಿ. ಚಿಕ್ಕದಾಗಿ, ಚೊಕ್ಕವಾಗಿ, ಮುದ್ದಾಗಿ, ಪ್ರೀತಿಯಿಂದ ರಾಹುಲ್ ಅವರೇ ಅಂತ ಕರಿತೀನಿ. ಅಯ್ಯೋ, ನಿನ್ ಮತ್ತೆ ಅವರೇ ಅಂತೆ. ಇಲ್ಲಿ ನೋಡಿ. ಬೇಡ ಅಂತ ಹೇಳದ್ನಲ್ಲ. ಪ್ರೀತಿಯಿಂದ ಕರಿಬೇಕು ಅಂದ್ರೆ ಹೀಗಲ್ಲ. ಮತ್ತೆ ಡಾರ್ಲಿಂಗ್ ಅಂತ ಕರಿಬೇಕು. ಈ ಲಿಂಗು ಗಿಂಗು ಎಲ್ಲ ಯಾಕೆ ಬೇಕು? ನನಗೆ ಅದಿಷ್ಟ. ನೀನ್ ಕರೀತೀಯೋ ಇಲ್ವೋ? ಯಾ ಈಗಲೇ ಹೊರಡ್ತೀನಿ. ಜಸ್ಟ್ ಇನ್ 5 minutes. ಏನು ನಿನ್ ಪಾಡಿಗೆ ನೀನ್ ನಗ್ತಿದ್ಯಾ? ಹುಚ್ಚಿಗಿಚ್ಚ ಏನಾದ್ರೂ ಹಿಡ್ದಿದ್ಯಾ? ಏನಾಯ್ತು ಅಂತ ಹೇಳಿದ್ರೆ ನಿಂಗ್ ಹುಚ್ಚ ಮಾತ್ರ ಅಲ್ಲ, ಇನ್ನು ಏನೇನ್ ಬೇಕಾದ್ರೂ ಆಗ್ಬೋದು. ಏನು ಅಂತ ಘೋರ? ಕೇಳೋದಕ್ಕೆ ನಿನ್ಗೇನೋ ಘೋರಾನೆ, ನೆನಪು ಮಾಡ್ಕೊಳ್ಳೋದಕ್ಕೆ ನನಗ್ ಮಾತ್ರ ಸಿಹಿ ನೆನ್ಪು. ಹೀಗೆ ಕನ್ಸಲ್ಲೇ ಬದುಕೋ. ನಾನ್ ಅನ್ಕೊಂಡಿದ್ನ ನಿಜ ಮಾಡ್ಕೋತೀನಿ. ಏನು ನೀನಾ? ಇದಕ್ಕಿಂತ ದೊಡ್ಡ ಕನ್ಸು, ಹುಚ್ಚು ಯೋಚನೆ ಇನ್ನೇನಾದ್ರೂ ಇರುತ್ತಾ? ನಿಂಗ್ ಹಾಕಿರೋ ಸವಾಲು ನೆನ್ಪಿಲ್ವಾ? ನೆನಪಲ್ಲ, ನಿನಗ್ ಮರ್ತ್ ಹೋಗೋ ಅಂತ ಟೈಮ್ ಬರ್ತಿದೆ ಸರ್ಸು. ನನ್ನ ಆಂಟಿಗೆ ನ್ಯಾಷನಲ್ ಲೆವೆಲ್ ನಲ್ಲಿ ಪ್ರೆಸ್ಟಿಜಿಯಸ್ ಅವಾರ್ಡ್ ಬಂದಿದೆ. ನಿನ್ನೆ ಆಂಟಿ ಬರಲ್ಲ ಅಂದಾಗ ನಾನೇ ಒಪ್ಸಿದ್ದು. ಇಂಪ್ರೆಸ್ ಆಗಿ ನನ್ನೂ ಕೂಡ ಬಾ ಅಂದ್ರು. ಯಾಕೆ? ಆ ಅವಾರ್ಡ್ನ ಹಿಡ್ಕೊಂಡು ನಿಂತ್ಕೊಳ್ಳೋದಕ್ಕ ಅಥವಾ ಎಲ್ರಿಗೂ ಕಾಫಿ ಟೀನಾ ನೀನೇ ಕೊಡೋದಕ್ಕ? ಇಷ್ಟೇ ನಿನ್ ಲೈಫ್, ಇಷ್ಟೇ. ಹೀಗೆ ಚೀಪ್ ಆಗಿ ಯಾವಾಗ್ಲೂ ಕೆಲ್ಸದೊಳ ಹಾಗೆ ಯೋಚನೆ ಮಾಡು. ನೀನ್ ಹೀಗ್ ಬಿಹೇವ್ ಮಾಡ್ತಿರೋದ್ರಿಂದನೇ ಆಂಟಿ ಇವಾಗ್ಲೇ ಏನ್ ಫೀಲ್ ಆಗ್ತಿದ್ದಾರೆ ಗೊತ್ತಾ? ನನ್ ಸ್ಥಾನದಲ್ಲಿ ಬಂದಿರೋ ನೀನು ಯಾವ ಕೆಲ್ಸಕ್ಕೂ ಬರಲ್ಲ. ಎಷ್ಟು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರು ನನ್ ಟ್ಯಾಲೆಂಟ್ ನ ಟಚ್ ಮಾಡೋಕ್ಕಾಗಲ್ಲ. ಆಂಟಿ ಮನ್ಸಲ್ಲಿ ಇದೇ ಫೀಲಿಂಗ್ ನ ಪರ್ಮನೆಂಟ್ ಆಗಿರೋ ಹಾಗೆ ಮಾಡ್ತೀನಿ ವೆರಿ ಸೂನ್.
ನಿನ್ ಕತ್ ಹಿಡಿದು ಹೊರಗ್ ತಳ್ಳೋ ಹಾಗೆ ಮಾಡಿ ನಿನ್ನ ಸ್ಥಾನಕ್ಕೆ ನಾನ್ ಬರ್ತೀನಿ. ಹಾಗ್ ಬರೋದಕ್ಕೆ ನಾನ್ ಅವಕಾಶ ಕೊಡ್ಬೇಕಲ್ಲ. ಕೊಡೋದಲ್ಲ, ನಾನೇ ಕಿತ್ಕೋತೀನಿ. ಪ್ರೀತಿ, ಆಂಟಿ, ಏನ್ ಮಾಡ್ತಾ ಇದ್ದೆ ಅಲ್ಲಿ? ಅದು ಆಂಟಿ, ವಾಣಿ ಅವಾರ್ಡ್ ಬಗ್ಗೆ ಕೇಳ್ತಿದ್ಲು, ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಯಾತಕ್ ಪ್ರೀತಿ? ಟೈಮ್ ವೇಸ್ಟ್. ನಡಿ. ಪ್ರೀತಿ, ಅಲ್ಯಾಕೆ? ನೀನು ನನ್ನ ವಾರಸುದಾರಳು, ಯಾವತ್ತೂ ನನ್ನ ಪಕ್ಕದಲ್ಲೇ ಇರಬೇಕಾದವಳು. ಕಮ್, ಸಿಟ್ ವಿತ್ ಮೀ.